ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಬಳ್ಳಾರಿ ಸ್ಟಡಿ ಆಫ್ PSI ಮತ್ತು PC ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾನು ಹೊಸದಾಗಿ ಬಳ್ಳಾರಿ ಸ್ಟಡಿ ಆಫ್ PSI ಆ್ಯಂಡ್ PC ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ. ಇದರಲ್ಲಿ PSI ಮತ್ತು PC ಹಳೆಯ ಪ್ರಶ್ನೆಗಳನ್ನು ವಿವರಣೆ ಸಹಿತ ಬಿಡಿಸಲಾಗುತ್ತದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. 2002ರಲ್ಲಿ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 9, ಆಪ್ಷನ್ ಡಿ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 8 ಗ್ರಹಗಳಿವೆ. ಉತ್ತರ ಆಪ್ಷನ್ ಡಿ 8 ಗ್ರಹಗಳಿವೆ. ಸೂರ್ಯನ ಸುತ್ತ ಪ್ರಸ್ತುತ 8 ಗ್ರಹಗಳಿವೆ. 2006 ಆಗಸ್ಟ್ 24ರಂದು ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರಜ್ಞರು ಜೆಕ್ ಗಣರಾಜ್ಯದ ಪ್ರೇಗ್ನಲ್ಲಿ ಸಭೆ ಸೇರಿ ಪ್ಲೂಟೋ ಗ್ರಹವು ಗ್ರಹವಲ್ಲ, ಅದು ಕ್ಷುದ್ರ ಗ್ರಹ ಎಂದಿದ್ದಾರೆ. ಪ್ರಸ್ತುತ ಮೊದಲ ದೊಡ್ಡ ಕ್ಷುದ್ರ ಗ್ರಹ ಸಿರಿಸ್, ಎರಡನೇ ದೊಡ್ಡ ಕ್ಷುದ್ರ ಗ್ರಹ ಪ್ಲೂಟೋ. 8 ಗ್ರಹಗಳಿಗೆ ಸೀರೀಸ್ ಆಗಿ ಒಂದು ಕೋಡ್ ಮಾಡಿದ್ದೀನಿ, ಭೂಶುಭು ಮಂಗುಶಯನ ಅಂತೇಳಿ. ಸೂರ್ಯನ ಸುತ್ತುತ್ತಿರುವ 8 ಗ್ರಹಗಳು ಯಾವ್ಯಾವ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬುಧ, ಇಂಗ್ಲೀಷಲ್ಲಿ ಮರ್ಕ್ಯುರಿ, ಸೂರ್ಯನಿಗೆ ಅತಿ ಹತ್ತಿರದ ಗ್ರಹ. ಇದು ಸೌರವ್ಯೂಹದಲ್ಲಿನ ಅತಿ ಚಿಕ್ಕ ಗ್ರಹ. ಇದರ ದೈನಂದಿನ ಚಲನೆ 56.8 ದಿನಗಳು ಮತ್ತು ವಾರ್ಷಿಕ ಚಲನೆ 88 ದಿನಗಳು. ಈ ಗ್ರಹವು ಯಾವುದೇ ಉಪಗ್ರಹಗಳನ್ನು ಹೊಂದಿರುವುದಿಲ್ಲ. ಈ ಕ್ವಶನ್ ಬಹಳಷ್ಟು ಸಾರಿ ಕೇಳಲಾಗಿದೆ ಈ ಪ್ರಶ್ನೆಯನ್ನು. ಮತ್ತು ಈ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನಿಲ ಕಂಡುಬರುವುದು, ಇದು ಇಂಪಾರ್ಟೆಂಟ್. ಬುಧ ಗ್ರಹವು ಸೌರವ್ಯೂಹದಲ್ಲಿನ 2ನೇ ಉಷ್ಣ ಗ್ರಹವಾಗಿದೆ. ಶುಕ್ರ ಗ್ರಹ, ಇಂಗ್ಲೀಷಲ್ಲಿ ವೀನಸ್ ಅಂತಾರೆ, ಸೌರವ್ಯೂಹದಲ್ಲಿನ ಸೂರ್ಯನಿಗೆ 2ನೇ ಹತ್ತಿರದ ಗ್ರಹ. ಸೌರವ್ಯೂಹದಲ್ಲಿ 6ನೇ ಅತಿ ದೊಡ್ಡ ಗ್ರಹವಾಗಿದೆ. ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹವಾಗಿದೆ. ಇದು ಮುಂಜಾನೆಯ ಮತ್ತು ಸಂಜೆಯ ನಕ್ಷತ್ರ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸ್ಟಾರ್. ಇದಕ್ಕೆ ಬೆಳ್ಳಿ ಚುಕ್ಕಿ ಎಂದು ಕರೆಯುವರು. ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಹಾಕುವ ಗ್ರಹ. ಇದು ಹಿಮ್ಮುಖ ಚಲನೆ ಹೊಂದಿದ ಗ್ರಹ. ಈ ಕ್ವಶನ್ ಭಾಳ ಸಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಶುಕ್ರ ಗ್ರಹದ ದೈನಂದಿನ ಚಲನೆಯ ಅವಧಿ 243 ದಿನಗಳು. ಶುಕ್ರ ಗ್ರಹವು ಅತಿ ದೀರ್ಘ ದಿನವನ್ನು ಹೊಂದಿದೆ. ಶುಕ್ರ ಗ್ರಹದ ವಾರ್ಷಿಕ ಚಲನೆ 225 ದಿನಗಳು. ಶುಕ್ರ ಗ್ರಹದಲ್ಲಿ ಪಶ್ಚಿಮದಲ್ಲಿ ಸೂರ್ಯೋದಯವಾಗಿ ಪೂರ್ವದಲ್ಲಿ ಸೂರ್ಯಾಸ್ತವಾಗುವುದು. ಈ ಗ್ರಹದಲ್ಲಿ ಮೊದಲು ವರ್ಷವಾಗುತ್ತದೆ, ನಂತರ ದಿನವಾಗುತ್ತದೆ. ಇದು ಇಂಪಾರ್ಟೆಂಟ್. ಇದು ಭೂಮಿಗೆ ಸಮೀಪದ ಗ್ರಹ. ಇದು ಅತ್ಯಂತ ಉಷ್ಣವಾದ ಗ್ರಹ. ಇದಕ್ಕೆ ಉಪಗ್ರಹಗಳು ಇರುವುದಿಲ್ಲ. ಶುಕ್ರ ಗ್ರಹ ಹಾಗೂ ಭೂಮಿ ಅವಳಿ ಗ್ರಹಗಳೆನ್ನುವರು. ನೋಟ್, ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ಉಪಗ್ರಹಗಳು ಇಲ್ಲ. ಇದು ಭಾಳಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಲಾಗಿದೆ. ನೆಕ್ಸ್ಟ್, ಭೂಮಿ, ಅರ್ತ್. ಇದು ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ ಹಾಗೂ 5ನೇ ದೊಡ್ಡ ಗ್ರಹ. ಭೂಮಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದ ಗ್ರಹವಾಗಿದೆ. ಭೂಮಿಗೆ ನೀಲಿ ಗ್ರಹ ಎನ್ನುವರು, ಕಾರಣ ಸಾಗರ ಸಮುದ್ರಗಳು ನೀಲಿಯಾಗಿ ಕಾಣುತ್ತವೆ. ಈ ಗ್ರಹದ ದೈನಂದಿನ ಚಲನೆಯ ಅವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳು. ಇದರ ವಾರ್ಷಿಕ ಚಲನೆಯ ಅವಧಿ 365 1/4 ದಿನಗಳು. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಭೂಮಿಯ ಧ್ರುವೀಯ ವ್ಯಾಸ ಬಂದುಬಿಟ್ಟು 12,714 ಕಿಲೋಮೀಟರ್ ಇದೆ. ಸಮಭಾಜಕ ವೃತ್ತ ವ್ಯಾಸ ಧ್ರುವೀಯ ವ್ಯಾಸಕ್ಕಿಂತ 42
ಕಿಲೋಮೀಟರ್ ದೊಡ್ಡದಾಗಿದೆ. ಇದು ಹೇಳಿಕೆ ಥರ ಕ್ವಶನ್ ಕೇಳ್ತಾರೆ, ಇಂಪಾರ್ಟೆಂಟ್ ಇದು. ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್ಗಳು. ಭೂಮಿಯ ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್. ಸಮಭಾಜಕ ವೃತ್ತದ ಸುತ್ತಳತೆ ಧ್ರುವೀಯ ಸುತ್ತಳತೆಗಿಂತ 68 ಕಿಲೋಮೀಟರ್ ದೊಡ್ಡದಾಗಿದೆ. ಇದು ಇಂಪಾರ್ಟೆಂಟ್ ಇದು ಈ ಕ್ವಶನ್ನು. ಭೂಮಿಯ ಅಂದಾಜು ವಯಸ್ಸು 4.6 ಬಿಲಿಯನ್ ವರ್ಷಗಳು. ಕ್ಲೇರ್ ಪ್ಯಾಟರ್ಸನ್ ಎಂಬಾತ ಭೂಮಿಯ ಅಂದಾಜು ವಯಸ್ಸನ್ನು ಕಂಡುಹಿಡಿದನು. ಭೂಮಿ ಸೂರ್ಯನಿಂದ 149.6 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಏಪ್ರಿಲ್ 22ರಂದು ಭೂ ದಿನವನ್ನಾಗಿ ಆಚರಿಸುವರು. ಭೂಮಿ ಹಾಗೂ ಶುಕ್ರ ಗ್ರಹ ಅವಳಿ ಗ್ರಹಗಳಾಗಿವೆ. ಭೂಮಿ ಮತ್ತು ಶುಕ್ರ ಅವಳಿ ಗ್ರಹಗಳು. ಸೂರ್ಯನ ಬೆಳಕು ಭೂಮಿಗೆ ತಲುಪಲು 8 ನಿಮಿಷ 20 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಭೂಮಿಯಿಂದ ಸೂರ್ಯ ದೂರವಿರುವುದನ್ನು ಅಪೀಲಿಯನ್ ಎನ್ನುವರು. ಭೂಮಿಯಿಂದ ಸೂರ್ಯ ಹತ್ತಿರ ಇರುವುದನ್ನು ಪೆರಿಲಿಯನ್ ಎನ್ನುವರು. ಪೆರಿಲಿಯನ್. ಚಂದ್ರ, ಮೂನ್, ಇದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ. ಚಂದ್ರನ ಬಗ್ಗೆ ಅಧ್ಯಯನಕ್ಕೆ ಸೆಲೆನೋಲಜಿ, ಇದು ಇಂಪಾರ್ಟೆಂಟ್, ಸೆಲೆನೋಲಜಿ ಎನ್ನುವರು. ಚಂದ್ರನ ಬೆಳಕು ಭೂಮಿಗೆ ತಲುಪಲು 1 ನಿಮಿಷ 3 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಚಂದ್ರನು ತನ್ನ ಮೈ ಸುತ್ತಲೂ 27 ದಿನ 7 ಗಂಟೆ 43 ನಿಮಿಷ 11 ಸೆಕೆಂಡ್ ಅವಧಿ ತೆಗೆದುಕೊಳ್ಳುತ್ತಾನೆ. ಚಂದ್ರನು ಭೂಮಿಯನ್ನು ಸುತ್ತಲೂ 27 ದಿನ 7 ಗಂಟೆ ಅವಧಿ ತೆಗೆದುಕೊಳ್ಳುತ್ತದೆ. ಚಂದ್ರನು 59% ಭಾಗ ಭೂಮಿಯಿಂದ ಕಾಣುವುದು. ಇದು ಇಂಪಾರ್ಟೆಂಟು. ಚಂದ್ರನು ಭೂಮಿಯ ಸಮೀಪ ಬರುವ ದಿನಕ್ಕೆ ಪೆರಿಜಿ. ಚಂದ್ರನು ಭೂಮಿಯ ಸಮೀಪ ಬರುವ ದಿನಕ್ಕೆ ಪೆರಿಜಿ ಎನ್ನುವರು. ಇದು ಇಂಪಾರ್ಟೆಂಟ್ ಕ್ವಶನ್ನು, ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳ್ತಾರೆ ನೋಡ್ರಿ. ಚಂದ್ರನು ಭೂಮಿಯ ದೂರ ಹೋಗುವ ದಿನಕ್ಕೆ ಅಪೋಜಿ ದಿನ ಎನ್ನುವರು. ಇವೆರಡು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಚಂದ್ರನ ಮೂಲಕ ಅಂತರಿಕ್ಷ ನೋಡಿದಾಗ ಕಪ್ಪು ಬಣ್ಣದಲ್ಲಿ ಕಾಣುವುದು. ಚಂದ್ರನ ಮೂಲಕ ಅಂತರಿಕ್ಷ ನೋಡಿದಾಗ ಕಪ್ಪು ಬಣ್ಣದಲ್ಲಿ ಕಾಣುವುದು. ಚಂದ್ರನ ಮೂಲಕ ಭೂಮಿಯನ್ನು ವೀಕ್ಷಿಸಿದಾಗ ಚೈನಾದ ಮಹಾಗೋಡೆ ಕಾಣಿಸುವುದು. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಮೊಟ್ಟಮೊದಲು ಪಾದಾರ್ಪಣೆ ಮಾಡಿದ್ದು. ಇವರು ಬಹಳಷ್ಟು ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳ್ತಾರೆ. ಎರಡನೇ ವ್ಯಕ್ತಿ ಯಾರಪ್ಪ ಅಂದರೆ ಎಡ್ವಿನ್ ಆಲ್ಡ್ರಿನ್. ಇದು ಇಂಪಾರ್ಟೆಂಟ್ ಕ್ವಶನ್ನು, ಈಗೆಲ್ಲ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾನೆ. ನೆಕ್ಸ್ಟ್, ಮಂಗಳ ಗ್ರಹ, ಇಂಗ್ಲೀಷಲ್ಲಿ ಮಾರ್ಸ್ ಅಂತಾರೆ. ಇದನ್ನು ಅಂಗಾರಕ, ಕುಜ, ಕೆಂಪು ಗ್ರಹ ಎನ್ನುವರು. ಇದು ಭಾಳ ಸರಿ ಕ್ವಶನ್ ಆಗಿದೆ. ಯಾವ ಗ್ರಹವನ್ನು ಕೆಂಪು ಗ್ರಹ ಎನ್ನುವರಂತ ಕ್ವಶನ್ ಕೇಳ್ತಾನ, ಮಂಗಳ ಗ್ರಹ. ಓಕೆ, ಇದು 7ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 4ನೆಯ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಇದು ಭೂಮಿಯನ್ನು ಹೋಲುವ ಗ್ರಹವಾಗಿದೆ. ಇದರ ದೈನಂದಿನ ಚಲನೆ 24 ಗಂಟೆ 6 ನಿಮಿಷಗಳು ಹಾಗೂ ಇದರ ವಾರ್ಷಿಕ ಚಲನೆ 687 ದಿನಗಳು. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸರಿಯಾಗಿ. ಇದರ ವಾಯುಮಂಡಲದಲ್ಲಿ ಸಾರಜನಕ ಮತ್ತು ಆರ್ಗಾನ್ ಅನಿಲ ಪ್ರಧಾನವಾಗಿದೆ. ಇದಕ್ಕೆ 2 ಉಪಗ್ರಹಗಳಿವೆ. ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿವೆ. ಅವು ಫೋಬೋಸ್ ಮತ್ತು ಡಿಮೋಸ್. ಈ 2 ಉಪಗ್ರಹಗಳನ್ನು ಯಾಸೆಫ್ ಆಲ್ ಎಂಬಾತನು 1877ರಲ್ಲಿ ಕಂಡುಹಿಡಿದನು. ಇದು ಇಂಪಾರ್ಟೆಂಟ್, ನೋಡ್ಕೊಳ್ರಿ. ಈ ಗ್ರಹದ ಅತಿ ಎತ್ತರದ ಜ್ವಾಲಾಮುಖಿ ಪರ್ವತ ನಿಕ್ಸ್ ಒಲಂಪಿಯಾ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಗ್ರಹಕ್ಕೆ ಕೆಂಪು ಗ್ರಹ ಎಂದು ಕರೆಯಲು ಕಾರಣ ಕಬ್ಬಿಣದ ಆಕ್ಸೈಡ್ ಹೊಂದಿರುವುದರಿಂದ ಕೆಂಪಾಗಿದೆ. ಈ ಕ್ವಶನನ್ನು
ರೀಸೆಂಟಾಗಿ ನಡೆದಿರುವಂಥ CAR DAR ಕಲ್ಯಾಣ ಕರ್ನಾಟಕ ಎಕ್ಸಾಮಲ್ಲಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಗುರುಗ್ರಹ ಜುಪಿಟರ್ ಇಂಗ್ಲೀಷಲ್ಲಿ, ಇದು ಸೌರವ್ಯೂಹದಲ್ಲಿನ ಅತೀ ದೊಡ್ಡ ಗ್ರಹವಾಗಿದೆ ಹಾಗೂ ಇದು ಸೂರ್ಯನಿಂದ 5ನೇ ಸ್ಥಾನದಲ್ಲಿರುವಂತಹ ಗ್ರಹ. ಇದನ್ನು ಗೆಲಿಲಿಯೋ ಗೆಲಿಲಿ 1610ರಲ್ಲಿ ತನ್ನ ಟೆಲಿಸ್ಕೋಪ್ ಮೂಲಕ ಕಂಡುಹಿಡಿದನು. ಈ ಟೆಲಿಸ್ಕೋಪನ್ನು ಗೆಲಿಲಿಯೋ ಗೆಲಿಲಿಯೇ ಕಂಡುಹಿಡಿದಿದ್ದಾನೆ. ಇದು ತನ್ನ ಮೈ ಸುತ್ತಲೂ ಅತಿ ವೇಗವಾಗಿ ಸುತ್ತುವ ಗ್ರಹ. ಇದು ಅತಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಹೊಂದಿದ ಗ್ರಹವಾಗಿದೆ. ಇದರ ದೈನಂದಿನ ಚಲನೆ 9 ಗಂಟೆ 50 ನಿಮಿಷ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ರಿ. ಗುರುಗ್ರಹವು ಅತ್ಯಂತ ಚಿಕ್ಕ ದಿನವನ್ನು ಹೊಂದಿದೆ. ವಾರ್ಷಿಕ ಚಲನೆ ಬಂದ್ಬಿಟ್ಟು 11.9 ವರ್ಷಗಳು. ಇದರ ಪ್ರಸ್ತುತ ಒಟ್ಟು ಉಪಗ್ರಹಗಳ ಸಂಖ್ಯೆ 92. 2023ರ ಕರೆಂಟ್ ಅಫೇರ್ಸ್ ಕ್ವಶನ್ ಕೂಡ ಆಗ್ಬೋದು. ಇದು ಇಂಪಾರ್ಟೆಂಟು, ನೋಡ್ಕೊಡ್ರಿ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಗುರುಗ್ರಹ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂತಂದರೆ ಗುರುಗ್ರಹ. ಇದರ ಪ್ರಮುಖ ಗ್ರಹಗಳು ಗ್ಯಾನಿಮೆಡ, ಯೂರೋಪಾ, ಐಒ, ಕ್ಯಾಲಿಸ್ಟೋ. ಗ್ಯಾನಿಮೆಡ ಉಪಗ್ರಹ ಸೌರವ್ಯೂಹದಲ್ಲಿನ ಅತೀ ದೊಡ್ಡ ಉಪಗ್ರಹವಾಗಿದೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು, ನೋಡ್ಕೊಳ್ರಿ. ನೆಕ್ಸ್ಟ್, ಶನಿಗ್ರಹ ಸ್ಯಾಟರ್ನ್. ಇದು ಸೌರವ್ಯೂಹದಲ್ಲಿನ 2ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವಂಥ ಗ್ರಹವಾಗಿದೆ. ಇದು ತನ್ನ ಸುತ್ತಲೂ 3 ಬಳೆಗಳನ್ನು ಹೊಂದಿದೆ. ಈ ಬಳೆಗಳನ್ನು ಕ್ರಿಸ್ಟಿಯಾನ್ ಹ್ಯೂಗನ್ಸ್ ಎಂಬಾತನು ಶೋಧಿಸಿದ್ದಾನೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ಅತಿ ಸುಂದರವಾಗಿರುವ ಗ್ರಹವಾಗಿದೆ. ಈ ಶನಿಗ್ರಹ ಸುಂದರವಾದಂತಹ ಗ್ರಹವಾಗಿದೆ. ಈ ಕ್ವಶನ್ ಭಾಳ ಸಾರಿ ಕೇಳಿದ್ದಾರೆ. ಇದರ ದೈನಂದಿನ ಚಲನೆಯ ಅವಧಿ 10 ಗಂಟೆ 15 ನಿಮಿಷಗಳು. ವಾರ್ಷಿಕ ಚಲನೆಯ ಅವಧಿ ಬಂದ್ಬಿಟ್ಟು 29.5 ವರ್ಷಗಳು. ಶನಿಗ್ರಹವು 2ನೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹವಾಗಿದೆ. ಈ ಗ್ರಹದ ದೊಡ್ಡ ಉಪಗ್ರಹ ಹಾಗೂ ಸೌರವ್ಯೂಹದಲ್ಲಿ 2ನೇ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಟೈಟಾನ್. ಅತಿ ಕಡಿಮೆ ಸಾಂದ್ರತೆ ಹೊಂದಿದ ಗ್ರಹವಾಗಿದೆ. ಇದು ನೀರಿನ ಮೇಲೆ ತೇಲುವ ಗ್ರಹವಾಗಿದೆ. ಈ ಕ್ವಶನ್ ಭಾಳ ಸರಿ ಕೇಳಿದ್ದಾರೆ. PC PSIಗೆ ಯಾವುದೇ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಯುರೇನಸ್. ಇದು 3ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 7ನೇ ಸ್ಥಾನದಲ್ಲಿರುವಂತಹ ಗ್ರಹವಾಗಿದೆ. ಇದನ್ನು ವಿಲಿಯಂ ಮರ್ಷಲ್ 1781ರಲ್ಲಿ ಶೋಧಿಸಿದ್ದಾನೆ. ಇದರ ದೈನಂದಿನ ಚಲನೆ 11 ಗಂಟೆ. ವಾರ್ಷಿಕ ಚಲನೆ ಬಂದ್ಬಿಟ್ಟು 84 ವರ್ಷಗಳು. ಇದಕ್ಕೆ ಪ್ರಸ್ತುತ 27 ಉಪಗ್ರಹಗಳಿವೆ. ಈ ಗ್ರಹವನ್ನು ನೀಲಿ ಗ್ರಹ ಎನ್ನುವರು, ಕಾರಣ ಅತಿ ಹೆಚ್ಚು ಮೀಥೇನ್ ಅನಿಲ ಹೊಂದಿರುತ್ತದೆ. ಈ ಕ್ವಶನ್ ಕೇಳ್ತಾನೆ, ಅತಿ ಹೆಚ್ಚು ಮೀಥೇನ್ ಅನಿಲವನ್ನು ಹೊಂದಿರುವಂತಹ ಗ್ರಹ ಯಾವುದು? ಯುರೇನಸ್. ಇದು ಶುಕ್ರ ಗ್ರಹದ ಹಾಗೆ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಹಾಕುವುದು. ಹಿಮ್ಮುಖ ಚಲನೆಯನ್ನು ಹೊಂದಿದೆ. ಹಿಮ್ಮುಖ ಚಲನೆಯನ್ನು ಹೊಂದಿರುವಂತಹ ಗ್ರಹಗಳು ಯಾವಂತ ಕೇಳ್ತಾನೆ? ಶುಕ್ರ ಮತ್ತು ಯುರೇನಸ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನೆಪ್ಚೂನ್. ಇದು 4ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಜೋಹಾನ್ ನಾಲೆ ಎಂಬಾತ 1846ರಲ್ಲಿ ಶೋಧಿಸಿದ್ದಾನೆ ಈ ಗ್ರಹವನ್ನು. ಈ ಗ್ರಹವನ್ನು ಶೀತಗ್ರಹ, ದೂರದ ಗ್ರಹ ಎಂದು ಕರೆಯುವರು. ಅತಿ ಹೆಚ್ಚು ಪರಿಭ್ರಮಣಾವಧಿ ಹೊಂದಿರುವಂತಹ ಗ್ರಹವಾಗಿದೆ. ಇದರ ದೈನಂದಿನ ಚಲನೆ 16 ಗಂಟೆಗಳು. ವಾರ್ಷಿಕ ಚಲನೆ ಬಂದ್ಬಿಟ್ಟು 164.6 ವರ್ಷಗಳು. ಇದು ಇಂಪಾರ್ಟೆಂಟ್, ನೋಡ್ಕೊಳ್ರಿ. ಓಕೆ, 2ನೇ ಪ್ರಶ್ನೆಗೆ ಹೋಗೋಣ. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗ್ರಹಗಳು, ಆಪ್ಷನ್ ಬಿ ಧೂಮಕೇತು, ಆಪ್ಷನ್ ಸಿ
ಉಪಗ್ರಹ. ಆಪ್ಷನ್ ಡಿ ಉಲ್ಕೆಗಳು. ಆಪ್ಷನ್ ಡಿ ಸರಿಯಾದ ಉತ್ತರ ಉಲ್ಕೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಲ್ಕೆಗಳು. ಉಲ್ಕೆಗಳನ್ನು ಉರಿದು ಬೀಳುವ ನಕ್ಷತ್ರಗಳು ಎನ್ನುವರು. ಇವು ಸೂರ್ಯನ ಸುತ್ತ ಸುತ್ತುತ್ತಿರುವ ಆಕಾಶಕಾಯಗಳಾಗಿದ್ದು ಸೂರ್ಯನ ಗುರುತ್ವ ಕಳೆದುಕೊಂಡು ನಂತರ ಭೂಮಿಯ ಕಡೆಗೆ ಬೀಳುತ್ತವೆ. ಇವು ಭೂಮಿಯ ಕಡೆಗೆ ಬೀಳುವಾಗ ಶೀತಮಂಡಲ ಮಿಸೋಸ್ಫಿಯರ್, ಈ ಕ್ವಶನ್ ಇಂಪಾರ್ಟೆಂಟು, ಮಿಸೋಸ್ಫಿಯರ್ದಲ್ಲಿ ಅತಿಯಾದ ಶೀತವಿರುವುದರಿಂದ ಅಲ್ಲಿಯೇ ಬೀಳುತ್ತವೆ. ಹೀಗೆ ಉರಿದು ಬೀಳುವಾಗ ನಕ್ಷತ್ರದಂತೆ ಕಂಡುಬರುತ್ತವೆ. ಇವುಗಳನ್ನು ಉರಿಯುವ ನಕ್ಷತ್ರಗಳು ಅಥವಾ ಉಲ್ಕೆಗಳೆಂದು ಕರೆಯುತ್ತೇವೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ? ಓಕೆ. ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಅಮೀಬಿಕ್ ಡಿಸೆಂಟರಿ, ಆಪ್ಷನ್ ಸಿ ಕಾಲರಾ, ಆಪ್ಷನ್ ಡಿ ಟೈಫಾಯ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ತಮಾ. ಅಸ್ತಮಾ ಪರಿಸರದ ಹಾಗೂ ಅನುವಂಶೀಯ ಕಾರಣದಿಂದ ಕಂಡುಬರುತ್ತದೆ. ಅದಕ್ಕಾಗಿ ಇದು ನೀರಿನಿಂದ ಉಂಟಾಗುವ ಕಾಯಿಲೆ ಅಲ್ಲ. ಅಮೀಬಿಕ್ ಡಿಸೆಂಟರಿ ಆಹಾರ ಹಾಗೂ ನೀರಿನಿಂದ ಉಂಟಾಗುತ್ತದೆ. ಕಾಲರ ಕೂಡ ವಿಬ್ರಿಯೋ ಕಾಲರೇಟ್ ಎಂಬ ಬ್ಯಾಕ್ಟೀರಿಯಾದಿಂದ ಕಲುಷಿತ ನೀರು ಸೇವನೆಯಿಂದ ಉಂಟಾಗುತ್ತದೆ. ಟೈಫಾಯ್ಡ್ ಜ್ವರವು ಕೂಡ ಕಲುಷಿತ ಆಹಾರ ಹಾಗೂ ನೀರು ಸೇವನೆಯಿಂದ ಉಂಟಾಗುತ್ತದೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ. ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಕೊಬ್ಬು, ಆಪ್ಷನ್ ಸಿ ಗ್ರಂಥಿಗಳು, ಆಪ್ಷನ್ ಡಿ ಪ್ರೋಟೀನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಸಕ್ಕರೆ. ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್ ಎಂಬ ಹಾರ್ಮೋನ್ ಮೆದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾದರೆ ಮಧುಮೇಹ ರೋಗ ಅಥವಾ ಸಕ್ಕರೆ ಕಾಯಿಲೆ ಕಂಡುಬರುತ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ. ವಿಟಮಿನ್ ಸಿ ಕಡಿಮೆ ಆದಾಗ ಆಪ್ಷನ್ ಎ ಉಸಿರಾಟದ ತೊಂದರೆ ಆಗುವುದು, ಆಪ್ಷನ್ ಬಿ ಇರುಳು ಕುರುಡು ಉಂಟಾಗುವುದು, ಆಪ್ಷನ್ ಸಿ ಮೂತ್ರಪಿಂಡದ ಕಾರ್ಯ ಸರಿಯಾಗಿ ನಿರ್ವಹಿಸದೇ ಇರುವುದು, ಆಪ್ಷನ್ ಡಿ ಸ್ಕರ್ವಿ ಉಂಟಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕರ್ವಿ ಉಂಟಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕರ್ವಿ ಉಂಟಾಗುವುದು. ವಿಟಮಿನ್ ಸಿ ಅನ್ನು ರಾಸಾಯನಿಕವಾಗಿ ಆಸ್ಕಾರ್ಬಿಕ್ ಆಮ್ಲ ಎನ್ನುವರು. ಕೆಲವು ವಿಟಮಿನ್ಸ್ಗಳನ್ನು ಹಾಗೂ ರಾಸಾಯನಿಕ ಹೆಸರನ್ನು ಅದರಿಂದ ಬರುವಂಥ ರೋಗವನ್ನು ನೋಡೋಣ. ವಿಟಮಿನ್ ಎಯ ರಾಸಾಯನಿಕ ಹೆಸರು ರೆಟಿನಾಲ್. ಇದರಿಂದ ಬರುವಂಥ ರೋಗ ಇರುಳು ಕುರುಡು. ಇಂಪಾರ್ಟೆಂಟ್ ನೋಡ್ಕೊಳ್ರಿ. ವಿಟಮಿನ್ B1 ರಾಸಾಯನಿಕ ಹೆಸರು ಥಯಾಮಿನ್. ಕೊರತೆಯಿಂದ ಬರುವಂಥ ರೋಗ ಬೆರಿಬೆರಿ. ವಿಟಮಿನ್ B2 ರಾಸಾಯನಿಕ ಹೆಸರು ರೈಬೋಫ್ಲೆವಿನ್. ಕೊರತೆಯಿಂದ ಬರುವಂಥ ರೋಗ ಚರ್ಮ ಬಿರುಕು. ವಿಟಮಿನ್ B3 ರಾಸಾಯನಿಕ ಹೆಸರು ನಿಯಾಸಿನ್. ಬರುವಂಥ ರೋಗ ಪೆಲೆಗ್ರಾ. ವಿಟಮಿನ್ B6 ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್. ಬರುವಂಥ ರೋಗ ಚರ್ಮ ರೋಗ. ವಿಟಮಿನ್ B9 ರಾಸಾಯನಿಕ ಹೆಸರು ಪೋಲಿಕ್ ಆಮ್ಲ. ಬರುವಂಥ ರೋಗ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು. ವಿಟಮಿನ್ B12 ರಾಸಾಯನಿಕ ಹೆಸರು ಸಯನೋಕೊಬಲೋಮಿನ್. ಬರುವಂಥ ರೋಗ ರಕ್ತಹೀನತೆ. ವಿಟಮಿನ್ ಸಿ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ಬರುವಂಥ ರೋಗ ಸ್ಕರ್ವಿ ರೋಗ. ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಪೆರಾಲ್. ಬರುವಂಥ ರೋಗ ರಿಕೇಟ್ಸ್. ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಪೆರಾಲ್.
ಬರುವಂಥ ರೋಗ ಬಂಜೆತನ. ವಿಟಮಿನ್ ಕೆ ರಾಸಾಯನಿಕ ಹೆಸರು ಪೈಲೋಕ್ವಿನೈನ್. ಬರುವಂಥ ರೋಗ ರಕ್ತ ಹೆಪ್ಪುಗಟ್ಟದೇ ಇರುವುದು. ಇದು ಹೆಪ್ಪುಗಟ್ಟುವಿಕೆ ಅಂತ ಇದೆ, ರಕ್ತ ಹೆಪ್ಪುಗಟ್ಟದೇ ಇರುವುದು. ಇನ್ನು 6ನೇ ಪ್ರಶ್ನೆಯನ್ನು ನೋಡೋಣ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನೆಕಾರರೆಂದರೆ? ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ಬಿ ಗದುಗಿನ ನಾರಾಯಣಪ್ಪ, ಆಪ್ಷನ್ ಸಿ ಉಯಿಲಗೋಳು ನಾರಾಯಣರಾಯರು, ಆಪ್ಷನ್ ಡಿ ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಯಿಲಗೋಳು ನಾರಾಯಣರಾಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಯಿಲಗೋಳ ನಾರಾಯಣರಾಯರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಪದ್ಯ ರಚನೆ ಮಾಡಿದವರು ಉಯಿಲಗೋಳ್ ನಾರಾಯಣರಾಯರು. ಇದು ಭಾಳಷ್ಟು ಸಾರಿ ರಿಪೀಟ್ ಆಗಿದೆ, ಸರಿಯಾಗಿ ನೋಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ, 7ನೇ ಪ್ರಶ್ನೆ. ನೀರಿನ ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ 25 ಡಿಗ್ರಿ, ಆಪ್ಷನ್ ಬಿ 100 ಡಿಗ್ರಿ, ಆಪ್ಷನ್ ಸಿ 0 ಡಿಗ್ರಿ, ಆಪ್ಷನ್ ಡಿ 4 ಡಿಗ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 4 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ 4 ಡಿಗ್ರಿ. 4 ಡಿಗ್ರಿಯಿಂದ 0 ಡಿಗ್ರಿ ಉಷ್ಣಾಂಶಕ್ಕೆ ಇಳಿಯುವಾಗ ಸಂಕುಚನ ಹೊಂದುವ ಬದಲು ವಿಕಸನ ಹೊಂದುತ್ತದೆ. ಇದನ್ನೇ ನೀರಿನ ಅಸಂಬದ್ಧ ವಿಕಾಸನ ಎನ್ನುವರು. ನೀರಿನ ಕುದಿಯೋ ಬಿಂದು ಒತ್ತಡ ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ಎತ್ತರ ಪ್ರದೇಶದಲ್ಲಿ ನೀರಿನ ಕುದಿಯೋ ಬಿಂದು ಕಡಿಮೆ ಇರುತ್ತದೆ, ಕಾರಣ ಒತ್ತಡ ಕಡಿಮೆ ಇರುವುದರಿಂದ. ಸಮುದ್ರದಲ್ಲಿ ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. 8ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಮೊಟ್ಟಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ? ಆಪ್ಷನ್ ಎ ಕದಂಬರು, ಆಪ್ಷನ್ ಬಿ ಹೊಯ್ಸಳರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ಬಾದಾಮಿ ಚಾಲುಕ್ಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕದಂಬರು. ಉತ್ತರ ಆಪ್ಷನ್ ಎ ಕದಂಬರು. ಕದಂಬ ವಂಶವು ಕನ್ನಡದ ಮೊಟ್ಟಮೊದಲ ರಾಜವಂಶವಾಗಿದೆ. ಇದು ಇಂಪಾರ್ಟೆಂಟ್. ಕನ್ನಡದಲ್ಲಿ ದೊರೆತಿರುವ ಮೊಟ್ಟಮೊದಲ ಶಾಸನವಾದ ಹಲ್ಮಿಡಿ ಶಾಸನವು ಕದಂಬರ ಆಳ್ವಿಕೆ ಕಾಲಕ್ಕೆ ಸೇರಿದ್ದಾಗಿದೆ. ಕದಂಬರು ಕ್ರಿಸ್ತಶಕ 345ರಿಂದ ಕ್ರಿಸ್ತಶಕ 525ರವರೆಗೆ ಆಳ್ವಿಕೆ ನಡೆಸಿದರು. ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಆಳುತ್ತಿದ್ದರಾಗಬೇಕು. ಕರ್ನಾಟಕದ ಒಂದು ಪುರಾತನ ರಾಜವಂಶವಾಗಿದೆ. ಈ ಕದಂಬ ರಾಜವಂಶ ಕರ್ನಾಟಕದ ಒಂದು ಪುರಾತನ ರಾಜವಂಶವಾಗಿದೆ. ಮಯೂರ ಶರ್ಮನು ಬನವಾಸಿ ಕದಂಬ ವಂಶದ ಸ್ಥಾಪಕ ಅರಸ. ಇನ್ನು 9ನೇ ಪ್ರಶ್ನೆಯನ್ನು ನೋಡೋಣ. ವಿಖ್ಯಾತ ಇಂಜಿನಿಯರ್, ಆಡಳಿತ, ಮನ್ಸುದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಯಾರಾಗಿದ್ದರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಸರ್ ಮಿರ್ಜಾ ಇಸ್ಮಾಯಿಲ್, ಆಪ್ಷನ್ ಸಿ ಶೇಷಾದ್ರಿ ಅಯ್ಯರ್, ಆಪ್ಷನ್ ಡಿ ಆನಂದರಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು. ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನರಾಗಿದ್ದರು. ಇವರು 1912ರಿಂದ 1918ರವರೆಗೆ ದಿವಾನರಾಗಿದ್ದರು. ಈ ಇಸ್ವಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಇವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿತ್ತು. ಈ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ಎನಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನವನ್ನು ಇಂಜಿನಿಯರ್ಸ್ ದಿನವಾಗಿ ಆಚರಿಸಲಾಗುತ್ತದೆ. ಇವರು ಜನಿಸಿದಂತಹ ಸ್ಥಳ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ. ಸೆಪ್ಟೆಂಬರ್ 15, 1860ರಲ್ಲಿ ಜನಿಸಿದರು. ಇವರನ್ನು ಮೈಸೂರು ರಾಜ್ಯದ ಪಿತಾಮಹ ಎಂದು ಕರೆಯುತ್ತಾರೆ. ಇನ್ನು ಸರ್ ಮಿರ್ಜಾ ಇಸ್ಮಾಯಿಲ್, ಶೇಷಾದ್ರಿ ಅಯ್ಯರ್,
ಆನಂದರಾವ್ ಇವರುಗಳು ಕೂಡ ಮೈಸೂರಿನ ದಿವಾನರಾಗಿದ್ದರು. ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಉದ್ಯಾನ ನಗರ ಎಂದೆನಿಸಿಕೊಂಡಿರುವ ಊರು? ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಉತ್ತರ ಆಪ್ಷನ್ ಡಿ ಬೆಂಗಳೂರು. ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಾಗಿದೆ. ಕರ್ನಾಟಕದ ಉದ್ಯಾನ ನಗರ ಎಂದು ಕೂಡ ಕರೆಯುವರು. ಇನ್ನು ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಕರೆಯುತ್ತಾರೆ. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎನ್ನುವರು. ಧಾರವಾಡವನ್ನು ಸಹಕಾರ ಸಂಘಗಳ ತೊಟ್ಟಿಲು ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ಲೋ ಅನಿಸಿದರೆ ಸೆಟ್ಟಿಂಗಲ್ಲಿ ಹೋಗಿ ವಿಡಿಯೋವನ್ನು ಸ್ಪೀಡ್ ಇಟ್ಕೊಳ್ಳಿ. ಸ್ನೇಹಿತರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.